ಧನುರಾಶಿ ವೀಕ್ಷಕರೇ, ತಮ್ಮ ಜೀವನದಲ್ಲಿ ಇಲ್ಲಿ ತನಕ 6ನೇ ಮನೆ 7ನೇ ಮನೆ ಈ 2 ಮನೆಗಳಲ್ಲಿ ಗುರು ಭಗವಾನ್ ಸಂಚಾರ ಮಾಡಿಕೊಂಡು ಬಂದಿರತಕ್ಕಂಥ 2 ವರ್ಷ ಕಾಲ ಕೆಲವೊಂದು ಚಂಚಲಗಳು, ಚರ್ಚೆಗಳು, ಮನಸ್ತಾಪ ಇವುಗಳೆಲ್ಲ ನೀವು ಮೀಟ್ ಮಾಡಿಕೊಂಡು ಬಂದಿದ್ದೀರಾ. ಅದೇ ಒಂದು ರಣದಲ್ಲಿ, ಅದೇ ಒಂದು ಟೆನ್ಷನ್ನಲ್ಲಿ ಈಗಲೂ ಕೂಡ ನೀವು ಹಾಗೆ ನಡೆಸ್ತಾ ಇದ್ದೀರಿ, ಅರ್ಥ ಆಗ್ತದೆ. ಆದರೂ ಕೂಡ ಈಗ ಇನ್ನೂ 8ನೇ ಮನೆಗೆ ಬಂದ ಮೇಲೆ ಎಷ್ಟು ಕಷ್ಟಗಳು ಬರ್ಬೋದು ಅನ್ನುವ ಒಂದು ಕೊರತೆ, ಅನ್ನುವ ಒಂದು ಯೋಚನೆ ನಿಮ್ಮ ಮೈಂಡಲ್ಲಿ ಬಂದಿದೆ. ಅದು ಕೂಡ ನನಗೆ ಅರ್ಥ ಆಗುತ್ತೆ. ನೀವು ಏನು ಯೋಚನೆ ಮಾಡಬೇಡಿ. ಇಂಟಗ್ರೇಟೆಡ್ ಪಾಸಿಟಿವ್ ಅಸ್ಟ್ರಾಲಜಿ ಅನ್ನುವ ಒಂದು ರೀತಿಯಾದ ಟೆಕ್ನಿಕ್ ಮೂಲಕ ನಿಮಗೆ ಅಷ್ಟಮ ಸ್ಥಾನದಲ್ಲಿ ಗುರು ಭಗವಾನ್ ಸಂಚಾರ ಮಾಡುವಾಗ ನಿಮ್ಗೆ ಏನೇನು ಒಳ್ಳೆ ಫಲಗಳೆಲ್ಲ ಬರುವ ಸಾಧ್ಯತೆ ಇದೆ ಅನ್ನುವ ವಿಚಾರಗಳೆಲ್ಲ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿದ್ದೀನಿ. ನೋಡಿ, 18/6/2014 ಈ ಸಮಯದಲ್ಲಿ ಗುರು ಭಗವಾನ್ ಅಷ್ಟಮ ಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ. ಜುಲೈ 4ನೇ ತಾರೀಕುವರೆಗೂ ಪುನರ್ವಸು ನಕ್ಷತ್ರದಲ್ಲಿ ಇರ್ತಾರೆ. ಈ ಪುನರ್ವಸು ನಕ್ಷತ್ರದಲ್ಲಿ ಇರುವಾಗ ಸ್ವಂತ ನಕ್ಷತ್ರ ಗುರು ಭಗವಾನ್ ಅವರದು. ಅದರಿಂದ ನಿಮಗೆ ಒಂಥರ ಸ್ಟೆಬಿಲಿಟಿ, ಸ್ಥಿರತನ ಇರುತ್ತೆ. ಆದರೆ ಕೆಲಸಗಳು ಮಾತ್ರ ಸ್ವಲ್ಪ ಮುಂದಿಗೆ ಹೋಗಲ್ಲ. ಯಾವುದೋ ಒಂದು ಕಾರಣ ಹೇಳಿಕೊಂಡು ಅವ್ರಿಗೆ ಸಿಕ್ಕಿಲ್ಲ, ಇವ್ರಿಗೆ ಸಿಕ್ಕಿಲ್ಲ, ಇದು ಹಿಂಗಾಯಿತು ಅದು ಹಂಗಾಯಿತು ಅಂತ ಹೇಳಿಕೊಂಡು ಸ್ವಲ್ಪ ಹಂಗೆ ಕಾಳ ಕಲಿಬೇಕು. ಇದು ಫ್ಯೂ ಡೇಸ್, 15-20 ದಿನ ಅಷ್ಟೇ. ಇನ್ನು ಯೋಚನೆ ಮಾಡಬೇಡಿ. ಆರೋಗ್ಯದಲ್ಲಿ ಗಮನ ಇರಬೇಕು. ಸರಿಯಾದ ಸಮಯಕ್ಕೆ ಊಟ ಮಾಡಿ, ಸರಿಯಾದ ಸಮಯಕ್ಕೆ ನಿದ್ದೆ ಮಾಡಿ. ದೇಹಾಭ್ಯಾಸ ಮಾಡುವಾಗ ಜೊತೆಯಲ್ಲಿ ಮನಸ್ಸಿಗೆ ನೆಮ್ಮದಿಗೋಸ್ಕರ ಕೆಲವು ಅಭ್ಯಾಸಗಳಿದೆ, ಅದನ್ನು ಮಾಡಬೇಕು. ಮೆಂಟಲ್ ಹೆಲ್ತ್ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದರೆ ಗುರು ಭಗವಾನ್ ದುರ್ಸ್ಥಾನದಲ್ಲಿ ಇದ್ದಾಗ, ಗುರು ಭಗವಾನ್ ಅಂದರೆ ಅರಿವು, ಜ್ಞಾನವನ್ನು ಕೊಡ್ತಕ್ಕಂಥ ಗ್ರಹ, ಧನವನ್ನು ಕೊಡ್ತಕ್ಕಂಥ ಗ್ರಹ. ಹಾಗಾಗಿ ಅವನು ನಮ್ಮ ರಾಶಿಯಿಂದ ಸ್ವಲ್ಪ ಬಚ್ಚಿಟ್ಕೊಂಡಿರೋ ಥರ ಅಷ್ಟಮ ಸ್ಥಾನದಲ್ಲಿದ್ದಾಗ ಅವರ ಒಂದು ಕಂಪನಗಳು ನಮ್ಮ ಮೇಲೆ ಬೀಳೋದಿಲ್ಲ. ಆ ವೈಬ್ರೇಷನ್ ಬೀಳ್ತಾ ಇಲ್ಲ ಅಂದರೆ ನಮಗೆ ಒಳ್ಳೆಯ ಒಂದು ಮಾನಸಿಕ ಒಂದು ಚೇತನಾ ಶಕ್ತಿ ಬರೋದಿಲ್ಲ. ಹಾಗಾಗಿ ಮರವು, ಕೆಲವು ಸಮಯ ಸೋಮಾರಿತನ ಇವೆಲ್ಲ ಬರುತ್ತೆ. ರಾತ್ರಿ ನಿದ್ದೆ ಬರೋದಿಲ್ಲ, ಬೆಳಗ್ಗೆ ನಿದ್ದೆ ಬರುತ್ತೆ. ಕೈಕಾಲೆಲ್ಲ ನೋವು ಅನಿಸುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲಗೋಣ ಅಂತ ಅನಿಸುತ್ತೆ. ಕೆಲಸಗಳಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಬಿಟ್ಟು ಹೋಗುತ್ತೆ. ಇದೆಲ್ಲ ಆಗುತ್ತೆ. ಯಾರು ಏನು ಹೇಳಿದ್ರೆ ಸ್ವಲ್ಪ ಜಾಸ್ತಿ ಕೋಪ ಬರುತ್ತೆ. ಅರ್ಜೆಂಟ್ ಪಟ್ಟುಕೊಂಡು ಮಾತಾಡಿಬಿಟ್ರೆ ಅದರಿಂದ ಕೆಲವು ತೊಂದರೆಗಳು ಉತ್ಪತ್ತಿ ಆಗ್ಬೋದು. ಸೊ ಹಾಗಾಗಿ ಗಮನ ಇರಲಿ. ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿ, ಎಕ್ಸಸೈಸ್ ಮಾಡಿ, ಟೈಮ್ಗೆ ನಿದ್ದೆ ಮಾಡಿ. ಮತ್ತು ಈ ಜುಲೈ 4ನೇ ತಾರೀಕು ದಾಟಿದ ನಂತರ ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಇದು ಸೆಕೆಂಡ್ ಫೇಸ್ ಅಂತ ಕರೆಯೋಣ. ಪುಷ್ಯ ನಕ್ಷತ್ರದಲ್ಲಿ ಗುರು ಭಗವಾನ್ ಸಂಚಾರ ಇರುತ್ತೆ. ಆವಾಗ ಏನಾಗುತ್ತೆ, ನಿಮಗೆ ಧನಲಾಭ ಬರುತ್ತೆ, ವರಮಾನ ಬರುತ್ತೆ, ಖರ್ಚು ಇರುತ್ತೆ. ಸೊ ಖರ್ಚಿಗೆ ವರಮಾನ ಬಂದಿದೆಯಲ್ಲ ಅಂತ ಕೆಲವು ಸಂತೋಷ ಇರುತ್ತೆ. ಆದರೆ ಒಂದು ಪಾಯಿಂಟ್ ಇಲ್ಲ, ಏನಪ್ಪ ಅಂದರೆ ನಿಮಗೆ ಬರಬೇಕಾಗಿರ್ತಕ್ಕಂಥ ವರಮಾನಕ್ಕಿಂತ ಹೆಚ್ಚಾಗಿ ಕೆಲವು ಸಾಲಗಳು ಬಂದು ಬಿಡ್ಬೋದು. ನೀವು ಅಂದ್ಕೊಂಡಿರ್ತೀರಿ ಅವರು ಅಷ್ಟು ದುಡ್ಡು ಕೊಡಬೇಕು, ಇವರು ಇಷ್ಟು ಕೊಡಬೇಕು, ಇವಾಗ ಕೊಡ್ತೀನಿ ಅಂದಿದ್ದಾರೆ ಅಂತ. ಆದರೆ ಕೊನೆಯ ಸಮಯದಲ್ಲಿ ಅವರಿಂದ ಬರಬೇಕಾಗಿರೋದು ಬರುವುದಿಲ್ಲ, ನಿಮ್ಮ ದುಡಿಮೆಯಿಂದ ಬರಬೇಕಾಗಿರೋದು ಬರುವುದಿಲ್ಲ, ಬೇರೆ ಅಲ್ಲಿಂದ ದುಡ್ಡು ತೊಗೊಂಡ್ಬರಬೇಕಾಗತ್ತೆ. ಸೊ ಲೋನ್ ಬರ್ಡನ್ ಜಾಸ್ತಿ ಆಗುವ ಸಾಧ್ಯತೆ ಇದೆ, ಗಮನ ಇರಲಿ. ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವು ಚರ್ಚೆಗಳು, ಮನಸ್ತಾಪಗಳೆಲ್ಲ ಬರುತ್ತೆ. ರಿಲೇಟಿವ್ಸು, ಜೊತೆಯಲ್ಲಿ ಕೆಲಸ ಮಾಡುವವರು, ಹೈಯರ್ ಅಫಿಷಿಯಲ್ಸು. ಇನ್ನೊಂದು ವಿಚಿತ್ರ ಏನಂದರೆ, ನಿಮ್ಮಿಂದ ಕೆಳಗಡೆ ಇರೋರು ಮೇಲ್ಗಡೆ ಹೋಗಿ ಕೂತ್ಕೊಂಡು ನೀವು ಅವ್ರಿಗೆ ರಿಪೋರ್ಟ್ ಮಾಡಬೇಕು, ಅವರಿಗೆ ಲೆಕ್ಕಾಚಾರ ಕೊಡಬೇಕು ಅನ್ನೋ ಒಂದು ಪರಿಸ್ಥಿತಿ ಕೂಡ ಬರ್ಬೋದು. ಮಾನಸಿಕವಾಗಿ ಸ್ವಲ್ಪ ನೋವಾಗುತ್ತೆ. ಆದರೂ ಗುರು ಭಗವಾನ್ 8ನೇ ಸ್ಥಿತಿನಲ್ಲಿ ಇರೋದ್ರಿಂದ ಅದು ಏಪ್ರಿಲ್ ತನಕ ಸ್ವಲ್ಪ ತಡಿಬೇಕಾಗತ್ತೆ. ರಿಲ್ಯಾಕ್ಸ್ ಆಗಿರಿ. ದೇವಾಲಯ ದರ್ಶನಗಳು, ಗುರುಗಳ ಆಶೀರ್ವಾದಗಳನ್ನು ಪಡೆಯೋಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯ ವಿಚಾರಗಳನ್ನು ಕೇಳಿಸ್ಕೊಳ್ಳೋದು, ಒಳ್ಳೆಯ ವಿಚಾರಗಳನ್ನು ಅಭ್ಯಾಸ ಮಾಡೋದು, ಅವುಗಳಿಂದ ಮಾನಸಿಕವಾಗಿ ಸಮಾಧಾನ ಸಿಗುತ್ತೆ.
ಮತ್ತು ಗುರು ಭಗವಾನ ಸಂಚಾರ ಆಶ್ಲೇಷ ನಕ್ಷತ್ರದಲ್ಲಿ ಬರ್ತಾರಲ್ಲ, ಅದು 4/9/2014 13/7/2015 ಈ ಪೀರಿಯಡ್ ದೊಡ್ಡ ಪೀರಿಯಡ್. ಈ ಪೀರಿಯಡಲ್ಲಿ ಒಂದು ಸತಿ ಗುರು ಭಗವಾನ್ ವಕ್ರ ಆಗ್ತಾರೆ. ಆ ವಕ್ರ ಗತಿನಲ್ಲಿ ಒಂಥರ ಫಲಗಳಿರುತ್ತೆ, ಮಿಕ್ಕಿದ ಕಾಲದಲ್ಲಿ ಬೇರೆ ಥರ ಫಲಗಳಿರುತ್ತೆ. ನೇರವಾಗಿ ಹೋಗುವಾಗ ನಿಮಗೆ ನೇಮ್, ಫೇಮ್, ಸ್ಟೇಟಸ್ಸು, ಶುಭ ವಿವಾಹ ಫಲಗಳು, ಯಾವುದು ಒಳ್ಳೆ ಕೆಲಸಗಳೆಲ್ಲ ಮಾಡೋದು ಈಸಿಯಾಗಿ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಬಿದ್ದು ಸ್ವಲ್ಪ ಹೆಚ್ಚಿಗೆ ಖರ್ಚು ಮಾಡಿ, ಸ್ವಲ್ಪ 2 ಸತಿಗೆ 4 ಸತಿ ಓಡಾಟ ಮಾಡಿ, ಸ್ವಲ್ಪ ಹೆಚ್ಚಿಗೆ ಟೈಮು, ಮನಿ, ಎನರ್ಜಿ ಇದೆಲ್ಲ ಖರ್ಚು ಮಾಡಿ ಅದನ್ನು ಮಾಡೋಕ್ಕೆ ಸಾಧ್ಯ ಮಾಡ್ತಾರೆ. ರಿಸ್ಕ್ ತಗೊಂಡು ಈಸಿಯಾಗಿರುವ ಕೆಲಸಗಳೆಲ್ಲ ನಡೆಸಬೇಕು ಅನ್ನುವ ಒಂದು ಪರಿಸ್ಥಿತಿ ಇರುತ್ತೆ. ಆದರೂ ನಡೆಸ್ತೀರಿ. ಮತ್ತು ನಿಮಗೆ ರೆಪ್ಯುಟೇಷನ್ಗೋಸ್ಕರ ಕೆಲವು ರೀತಿಯಲ್ಲಿ ಕಳ್ಕೊಳ್ಳುವ ಒಂದು ಸಾಧ್ಯತೆಯನ್ನು ಕೂಡ ಬರುತ್ತೆ. ರೆಪ್ಯುಟೇಷನ್, ಒಂದು ಮರ್ಯಾದೆ, ಗೌರವ ಇವುಗಳೆಲ್ಲ ಮೇಂಟೈನ್ ಮಾಡ್ಕೋಬೇಕು ಅನ್ನುವ ರೀತಿಗೋಸ್ಕರ ಕೆಲವು ಫಲಗಳು, ಪ್ರತಿ ಅನುಕೂಲಗಳು ಸಿಕ್ಕೋದೆಲ್ಲ ಬೇಡ ಅಂತ ನೀವು ಬಿಟ್ಟು ಹಾಕ್ತೀರಿ. ಸ್ವಲ್ಪ ತಡಿಬೇಕು, ಯೋಚನೆ ಮಾಡಿ ಬೇಕು ಬೇಡವಾ ಅಂತ ಒಂದು ತೀರ್ಮಾನ ಮಾಡಿಕೊಂಡು ನಂತರ ನೀವು ಅದನ್ನು ಕೆಲಸ ಮಾಡಿಸಬಹುದು. ಮತ್ತು ಇಲ್ಲಿ ಹೇಳಿದಾಗ ಈ ವಕ್ರಕಾಲ ಅಂತಿದೆ, ಡಿಸೆಂಬರ್ 9ರಿಂದ ಹಿಡಿದು 2015 ಏಪ್ರಿಲ್ ತಿಂಗಳು 9ನೇ ತಾರೀಕುವರೆಗೆ. ಆ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ಯಾಕೆ ಗೊತ್ತಾ, ಸಣ್ಣ ಪಟ್ಟ ತೊಂದರೆಗಳು ಇದ್ರೂ ಸಹ ಅವರು ವಕ್ರಗತಿನಲ್ಲಿ ಕೆಟ್ಟ ಸ್ಥಾನದಲ್ಲಿ ಸಂಚಾರ ಮಾಡ್ತಾರೆ. ಆದರೆ ರಿವರ್ಸಲ್ಲಿ ಹೋಗುವಾಗ ಅದು ಕೆಟ್ಟ ಸ್ಥಿತಿ, ಒಳ್ಳೆ ಸ್ಥಿತಿ ಥರ ಫಲಗಳನ್ನು ಕೊಡುವ ಒಂದು ಭಾವನೆ ಅದು. ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋಬೋದು. ತುಂಬ ದೂರ ಹೋಗಿರೋರು ವಾಪಸ್ ಬರಬಹುದು. ನಿಮ್ಮ ಜಾತಕದಲ್ಲಿ, ಹುಟ್ಟಿನ ಜಾತಕದಲ್ಲಿ ಗುರು ಭಗವಾನ್ ಯಾವುದು ವಕ್ರಗತಿನಲ್ಲಿ ಇದ್ದಿದ್ರೆ ಈ ಸಮಯದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಅಷ್ಟಮ ಸ್ಥಾನದಲ್ಲಿ ವಕ್ರ ಆಗುವಾಗ ನಿವಾರಣೆ, ರೋಗ ನಿವಾರಣೆ, ಹೆಚ್ಚಿಗೆ ಒಂದು ತೇಜಸ್ಸು, ಚೇತನ ಶಕ್ತಿ ಇವುಗಳೆಲ್ಲ ಕಾಣಿಸ್ಕೋಬಹುದು. ಅದು ಪ್ರಾಬ್ಲಮ್ಸು ಮುಗಿಸೋದು ಥರ ಕಾಣಿಸುತ್ತೆ, ಆದರೆ ಸ್ವಲ್ಪ ಮುಂದೆ ತಳ್ಳಿಕೊಂಡು ಹೋಗುತ್ತೆ. ನೀವು ಯಾರಿಗೂ ಮಾತು ಕೊಡಬೇಡಿ. ವಾಹನದಲ್ಲಿ ದೂರ ಪ್ರಯಾಣಗಳು ಒಬ್ಬರೇ ಓಡಿಸ್ಕೊಂಡು ಹೋಗಬಾರ್ದು, ಜೊತೆಯಲ್ಲಿ ಬೇರೆ ಯಾರನ್ನು ಕರ್ಕೊಂಡು ಹೋಗಿ. ಅಸಿಸ್ಟೆಂಟ್ಸ್ ಇಲ್ಲದೆ ಯಾವುದು ತೀರ್ಮಾನಗಳು ತಗೊಳ್ಳೋಕೆ ಹೋಗಬೇಡಿ, ಡಿಸ್ಕಸ್ ಮಾಡಿ ನಂತರ ತಗೊಳ್ಳಿ. ವಕ್ರಕಾಲ ಮುಗಿದು ಏಪ್ರಿಲ್ 9ನೇ ತಾರೀಕು ನಂತರ ಜುಲೈ 13ವರೆಗೂ ನೇರಗತಿಯಲ್ಲಿ ಗುರು ಭಗವಾನ್ ಆಶ್ಲೇಷ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾರೆ. ಆವಾಗ ನೋಡಿ, 9ನೇ ಮನೆಗೆ ಬರುವಾಗ ಏನೇನು ಒಳ್ಳೆ ಫಲಗಳೆಲ್ಲ ಕೊಡಬೇಕಂತಿರುತ್ತೋ ಅದಕ್ಕೆಲ್ಲ ನಿಮ್ಮನ್ನು ತಯಾರು ಮಾಡ್ತಾರೆ. ಒಳ್ಳೆಯ ಒಂದು ಜಾಬಲ್ಲಿ ಪ್ರಮೋಷನ್ಸ್ ಆಗಲಿ, ಒಳ್ಳೆಯ ಒಂದು ವಸ್ತ್ರಾಭರಣಗಳು ತಗೊಳ್ಬೇಕು ಅನ್ನುವ ಒಂದು ಪ್ರಯತ್ನಗಳು ಆಗಲಿ, ಹೊಸ ಆಸ್ತಿಗಳು ಪಡೆಯೋದಾಗಲಿ, ಹೊಸ ಒಳ್ಳೆ ಕಾರ್ಯಗಳು ಮಾಡೋದಾಗಲಿ, ಹೊಸ ರಿಲೇಷನ್ಶಿಪ್ ಆಗಲಿ, ದೇವಾಲಯ ದರ್ಶನಗಳು ಆಗಲಿ, ದೈವ ಸಂಕಲ್ಪಗಳನ್ನು ನೆರವೇರಿಸೋದಾಗಲಿ, ಇವುಗಳಿಗೆಲ್ಲ ನೀವು ಬೇಸ್ ಮಾಡೋ ಥರ ಕೆಲವು ಒಳ್ಳೆ ಒಂದು ಐಡಿಯಾಸು, ಒಳ್ಳೆ ಜನಗಳ ಒಂದು ಸಂಪರ್ಕ, ಒಳ್ಳೆ ಜನಗಳ ಜೊತೆಯಲ್ಲಿ ಕೆಲಸ ಮಾಡೋದು, ನಿಮಗೆ ಒಂದು ಚೇತನಾಶಕ್ತಿ ಬರೋದು, ನಂಬಿಕೆ ಬರೋದು, ಇವುಗಳೆಲ್ಲ ಭಾಳಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಜುಲೈ 13ವರೆಗೂ ಕೂಡ ಅನುಕೂಲವಾದ ಫಲಗಳೆಲ್ಲ ನಿಮಗೆ ಕೊಡ್ತಾರೆ. ಯೋಚನೆ ಮಾಡಬೇಕಾಗಿಲ್ಲ, ಇದೆಲ್ಲ ಮುಂದೆಗೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಇವತ್ತಿನ ಕಷ್ಟಗಳು ಎಷ್ಟೇ ಬಂದರೂ ಕೂಡ ತಡೆಯೋಕ್ಕೆ ತಯಾರಾಗಿರಿ. ದೈವ ಸಂಕಲ್ಪ, ಹಿರಿಯರ ಆಶೀರ್ವಾದ, ಗುರುಗಳ ಆಶೀರ್ವಾದ, ದೈವ ಅನುಗ್ರಹದಿಂದ ನಿಮ್ಮ ತೊಂದರೆಗಳೆಲ್ಲ ಸರಿಪಡಿಸ್ಕೊಳ್ಳಿ. ಪರ್ಸನಲ್ ರೀಡಿಂಗ್ಸ್ ಬೇಕಂದರೆ, ಯಾಕಂದರೆ ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವಾಗ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡು ಅದಕ್ಕೆ ಏನೇನು ಪರಿಹಾರಗಳು, ಪೂಜೆಗಳು ಮಾಡಬೇಕೋ ಮಾಡಿಕೊಂಡ್ರೆ ಈಸಿಯಾಗಿ ತೊಂದರೆಗಳಿಂದ ನಿವಾರಣೆ ಮಾಡ್ಕೋಬೋದು. ಅದಕ್ಕೆ ಸಪರೇಟಾಗಿ ಬಂದು ಭೇಟಿ ಮಾಡಿ ಒಳ್ಳೆ ಫಲಗಳನ್ನು ಪಡೆಯಿರಿ. ಶುಭವಾಗಲಿ.